ರಾಜ್ಯ ರಾಜಕೀಯದಲ್ಲಿ ನಟ್ಟು ಬೋಲ್ಟು ಸ್ಪ್ಯಾನರ್ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಸ್ಯಾಂಡಲ್ವುಡ್ ವರ್ಸಸ್ ಕಾಂಗ್ರೆಸ್ ಕಾಳಗವೇ ಅನ್ನುವ ದೃಷ್ಟಿಕೋನದಲ್ಲಿ ಒಂದಿಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ಇದು ರಾಜ್ಯ ರಾಜಕೀಯ ವಲಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಡಿಸಿಎಂ ಡಿ ಕೆ ಶಿವಕುಮಾರ್ ನಟ್ಟು ಬೋಲ್ಟು ಹೇಳಿಕೆ ಸಾಕಷ್ಟು ಸದ್ದು ಮಾಡ್ತಾ ಇದೆ. ನಟ್ಟು ಬೋಲ್ಟು ಟೈಟ್ ಹೇಳಿಕೆಗೆ ಡಿಕೆಶಿ ಮತ್ತೆ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ನಾನು ಕಲಾವಿದರಿಗೆ ಎಷ್ಟು ಸಹಾಯ ಮಾಡಿದ್ದೀನಿ ಗೊತ್ತಿದೆಯಾ? ನೆಲ ಜಲ ಭಾಷೆ ವಿಚಾರದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿರ್ಬೇಕು. ಕರೆಕ್ಟ್, ಹೌದು. ಡಿ ಕೆ ಶಿವಕುಮಾರ್ ಹೇಳ್ತಾ ಇರುವಂತ ಮಾತು ನಿಜ. ಚಿತ್ರರಂಗದವರಿಗೆ ಸರ್ಕಾರನೂ ಬೇಕು, ಜನರೂ ಬೇಕು. ಇದು ಡಿ ಕೆ ಶಿ ಹೇಳಿಕೆ. ಇನ್ನು ರಾಜ್ಯ ರಾಜಕೀಯದಲ್ಲಿ ಸ್ಯಾಂಡಲ್ವುಡ್ ವರ್ಸಸ್ ಕಾಂಗ್ರೆಸ್ ಕಾಳಗವೇ ನಡೀತಾ ಇದೆ. ಪರ ವಿರೋಧ ಚರ್ಚೆಗಳು ಆಗ್ತಾ ಇದ್ದಾವೆ. ಒಂದು ಕಡೆ ಸ್ಯಾಂಡಲ್ವುಡ್ ನಟ ನಟಿಯರು, ಸ್ಪೆಷಲಿ ಕಲಾವಿದರು, ಸರ್ಕಾರದ ಕಾರ್ಯಕ್ರಮ ಆಗಿರಲಿ, ಅದು ಯಾವುದೇ ಕಾರ್ಯಕ್ರಮ ಆಗಿರಲಿ, ಅಲ್ಲಿ ಸರಿಯಾಗಿ ಅವರು ತಮ್ಮ ಪ್ರತಿಕ್ರಿಯೆಯನ್ನು ತೋರಿಸ್ತಾ ಇಲ್ಲ, ಆ ಕಾರ್ಯಕ್ರಮಗಳಿಗೆ ಬರ್ತಾ ಇಲ್ಲ, ಅಸಡ್ಡೆಯನ್ನು ತೋರಿಸ್ತಾ ಇದ್ದಾರೆ. ಇದು ಡಿ ಕೆ ಶಿ ಅವರ ಹೇಳಿಕೆ. ಇನ್ನು ಕಲಾವಿದರನ್ನ ಟೀಕಿಸಿದ್ದು ಎಚ್ಚರಿಕೆಗೆ ಅಷ್ಟೇ, ಬೇರೆ ಏನೂ ಅಲ್ಲ. ನಾವು ತಪ್ಪು ಮಾಡಿದ್ರೆ ಸರಿ ಮಾಡ್ಕೊಳ್ಳೋಣ. ನಾವು ಅಂದ್ರೆ ಸರ್ಕಾರದವರು ತಪ್ಪು ಮಾಡಿದ್ರೆ ಸರಿ ಮಾಡ್ಕೊಳ್ತೀವಿ. ಅವರು ತಪ್ಪಿದ್ರೆ ಅಂದ್ರೆ ಚಿತ್ರರಂಗದವರು, ಅವರು ಕೂಡ ಸರಿ ಮಾಡ್ಕೊಳ್ಳಿ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ರು. ಇನ್ನೊಂದು ಕಡೆ TS ನಾಗಾಭರಣಗೆ ಆಹ್ವಾನ ಕೊಡದೇ ಇರಬಹುದು. ಅವರು ಖ್ಯಾತ ನಿರ್ದೇಶಕರು TS ನಾಗಾಭರಣ, ಅವರಿಗೆ ನಾವು ಆಹ್ವಾನ ಕೊಡಲಿಲ್ಲ. ಆದರೆ ಯಾವ ಇಲಾಖೆದು ತಪ್ಪಿದೆ ಹೇಳಿ? ಯಾವ ಇಲಾಖೆದು ತಪ್ಪಿದೆ ಗೊತ್ತಾಗ್ತಾ ಇಲ್ಲ. ಡಿ ಕೆ ಶಿ ಅವರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಸ್ಯಾಂಡಲ್ವುಡ್ ನಟ ನಟಿಯರಿಗೆ, ಕಲಾವಿದರಿಗೆ ಕೆಲವೊಂದು ಕಾರ್ಯಕ್ರಮಗಳಿಗೆ, ಮೇಕೆದಾಟು, ಕಾವೇರಿ, ಹೀಗೆ ಬೇರೆ ಬೇರೆ ವಿಚಾರಗಳಿಗೆ ಹೋರಾಟಕ್ಕೆ ಕೈ ಜೋಡಿಸಿ ಅಂತ DCM ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು. ಹಾಗಾದ್ರೆ ಮತ್ತೆ ಏನ್ ಹೇಳಿದ್ದಾರೆ, ಏನ್ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಡಿ ಕೆ ಶಿ? ಹಾಗಾದ್ರೆ ಬನ್ನಿ ನೋಡ್ಕೊಂಬರೋಣ. ಟೀಕೆ ಮಾಡ್ಲಿ ಅಂತಾನೆ ಹೇಳ್ತಾ ಇರೋದು ನಾನು. ಯಾಕಂದ್ರೆ ನನಗೆ ಗೊತ್ತಿದೆ, ನಾನು ಅವ್ರಿಗೆಲ್ಲ ಎಷ್ಟು ಸಹಾಯ ಮಾಡಿದೀನಿ ಅಂತ ನನಗೆ ಗೊತ್ತಿದೆ, ಮಾಡಿಸ್ಕೊಂಡವ್ರಿಗೆ ಗೊತ್ತಿದೆ. ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಇದು ರಾಜ್ಯದ ಕಾಸು, ನೆಲ ಜಲ ನಿಮ್ಮ ಭಾಷೆ. ಈಗ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಾವು ಮಾಡಿದೀವ, ಅವರ ಚಿತ್ರ ಬೆಳಿಲಿ ಅಂತ, ಅವ್ರ ಚಿತ್ರ ಬೆಳಿಲಿ ಅಂತ. ಅದಕ್ಕೆ ಅವ್ರು ಬಂದ್ಬಿಟ್ಟು ಅವ್ರ ಪ್ರಚಾರನ ಅವ್ರು ಮಾಡ್ಕೊಳ್ಳಿ. ನಾವು ಬೆಳಗ್ಗೆ ಸಾಯಂಕಾಲ ನಾವು ಪ್ರಚಾರ ಮಾಡಕ್ಕಾಗ್ತದ? ಹೇಳಿ ಇರ್ಲಿ ಪಾಪ, ಅವ್ರು ನಾಗಭರಣಂದು ಮಾಡಿಲ್ದೆ ಇರ್ಬೋದು. ನಾನು ಪಾಪ ನಮ್ಮ ಯಾರ ಇಲಾಖೆಯಲ್ಲಿ ತಪ್ಪಿದ್ಯೋ ಇಲ್ಲ ವಯಸ್ಸಲ್ಲಿ ತಪ್ಪಿದ್ಯೋ, ಬಟ್ ಕಾರ್ಯಕ್ರಮ ಅವ್ರದ್ದು, ಅವ್ರ ಕಾರ್ಯಕ್ರಮ. ನಾನು ಗೊತ್ತು, ನನಗೆ ಟೀಕೆ ಮಾಡ್ತಾರೆ. ಟೀಕೆ ಮಾಡಿದ್ರೆ ಎಚ್ಚರಿಕೆ ಮಾಡ್ಬೇಕಲ್ಲ. ನಂಗೇನ್ ಟೀಕೆ ಮಾಡಿದ್ರೆ ನಂಗೇನ್ ಬೇಜಾರೇನಿಲ್ಲ. ಇಲ್ಲ, ನಾವು ತಪ್ಪು ಮಾಡಿದ್ರೆ ನಾವು ಕರೆಕ್ಟ್ ಮಾಡ್ಕೊಂಡ, ಅವ್ರು ತಪ್ಪು ಮಾಡಿದ್ರೆ ಅವ್ರು ಕರೆಕ್ಟ್. ಅವ್ರದ್ದು ಇದು. ನಾವು ಫಿಲಮ್ ಇಲ್ಲದೆ ನಾವು ಬದುಕಕ್ಕೆ ನಮ್ ಕೈಲಿ ಶಕ್ತಿ ಇದೆ. ಬಟ್ ಅವ್ರಿಗೆ ಸರ್ಕಾರ ಅವ್ರು ಪ್ರಮೋಟ್ ಮಾಡ್ಕೋಬೇಕಾದ್ರೆ ಸರ್ಕಾರನೂ ಬೇಕು, ಜನ ಬೇಕು. ಅವ್ರಿಗೆ ಟೀಕೆ ಮಾಡ್ಲಿ ಅಂತ